ಎನ್ಕೌಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಇವತ್ತು ಮಾಜಿ ಸಚಿವರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಜಾಯ್ನ್ ಆಗ್ತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರೆಡ್ಡಿಯವರೇ, ರಾಜಕೀಯದಲ್ಲಿ ಒಂದು ಫುಟ್ಬಾಲ್ ಆಟೋಣ ಅಂತ ಹೋದ್ರಿ, ಆದರೆ ಅಂತಿಮವಾಗಿ ಫುಟ್ಬಾಲನ್ನು ಬದಿಗಿಟ್ಟು ಕೊನೆಗೆ ಕಮಲವನ್ನು ಕೈ ಹಿಡಿದಿದ್ದೀರಿ. ಯಾಕೆ ಫುಟ್ಬಾಲ್ ಕಾಲು ನೋಯಿಸ್ತಾ ಅಥವಾ ಹಳೆ ಫ್ರೆಂಡ್ಸ್ ಮತ್ತೆ ವಾಪಸ್ ಮನೆಗೆ ಕರೆದ್ರ? ಈಗ BJP ಸೇರೋದಕ್ಕೆ ಕಾರಣ ಏನು? ಯಾವುದೇ ಒಂದು ಕುಟುಂಬದಲ್ಲಿ ತಂದೆ ತಾಯಿಂದರು ಮಕ್ಕಳಿಗೆ ಜಗಳ ಆದಾಗ ಯಾರಾದರೂ ಒಬ್ಬ ಮಗ ಮನೆಯಿಂದ ಹೊರಗಡೆ ಹೋಗೋದು ಸಹಜ. ಆ ನಂತರ ತಂದೆ ತಾಯಿಗಳು ಮತ್ತು ಆ ಮಗುನಗಳು ಮನೆಗೆ ಕರ್ಕೊಳ್ತಾರೆ. ನನ್ನ ವಿಷಯದಲ್ಲಿ ಆಗಿರೋದು ಇಷ್ಟೇ. ಬಟ್ ಕಳೆದ ವಾರ ಇದ್ದಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಅಥವಾ ತಂದೆ ಸ್ವರೂಪದಲ್ಲಿದ್ದವರು ಈಗಲೂ ಅಲ್ಲೇ ಇದ್ದಾರೆ. ಅವರೇ ನಿಮ್ಮ ಬಗ್ಗೆ ಮತ್ತು ಫಾರ್ ಎಕ್ಸಾಂಪಲ್ 2018ರಲ್ಲಿ ಅಮಿತ್ ಶಾ ಅವರು ಕೂಡ ಒಂದು ಮಾತು ಹೇಳಿದ್ರು. ಬಹುಶಃ ನಿಮಗೂ ಕೂಡ ಹರ್ಟ್ ಆಗಿದೆ. 2018ರಲ್ಲಿ BJPಗೂ ಜನಾರ್ದನ್ ರೆಡ್ಡಿ ಅವ್ರಿಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಈಗ ಅದೇ ನಾಯಕತ್ವ, ಈಗ ಅದೇ ತಂದೆ ಸಮಾನ ವ್ಯಕ್ತಿಗಳು ನೀವೇ BJPಲಿ ಹುಟ್ಟಿದ್ದೀರಾ, BJPಗೆ ಬನ್ನಿ ಅಂತ ಹೇಳಿದ್ದಾರೆ. ಆವಾಗ ಮಾತನಾಡಿದಂಥ ಮಾತಿಗೂ ಈಗಿನ ಮಾತಿಗೂ ಏನು ಅಂತರ ಇತ್ತು, ಏನು ಬದಲಾಯಿತು ಅಂತ ನಾನು ಕೇಳ್ತಾ. ಅಂದರೆ ಆ ಸಮಯದಲ್ಲಿ ಅವರಿಗೆ ಆ ಒಂದು ಮಾತನ್ನು ಹೇಳೋದಕ್ಕೆ ಆ ಸಂದರ್ಭ ಹೇಗೆ ಏನು ಅನ್ನೋದ್ರ ಬಗ್ಗೆ ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಇವತ್ತು ಅಟ್ಲೀಸ್ಟ್ ನನ್ನ ಬಗ್ಗೆ ಅವ್ರಿಗೊಂದು ಒಳ್ಳೆಯ ಯೋಚನೆಗಳು ಮತ್ತು ಸಾರ್ವಜನಿಕರಲ್ಲಿ ಜನಾಭಿಪ್ರಾಯ ಅವರು ಸೇಕರಣೆ ಮಾಡಿಕೊಂಡು ಸಮೀಕ್ಷೆಗಳ ಆಧಾರದ ಮೇಲೆ ಮತ್ತು ನನ್ನ ಬಗ್ಗೆ ಅವರು ವೈಯಕ್ತಿಕವಾಗಿ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ಇವತ್ತು ನನ್ನ ಅವ್ರ ಪಕ್ಷಕ್ಕೆ ಸ್ವಾಗತ ಮಾಡಿರೋ ಕಾರಣ ಹಿಂದಿನ ಸಂದರ್ಭಗಳು ಯಾವುದನ್ನು ಕೂಡ ನಾನು ನೆನೆಸ್ಕೊಳ್ಳೋದಕ್ಕೆ ಹೋಗಲ್ಲ. 2018ರಲ್ಲಿ ಗೊತ್ತಿರಲಿಲ್ಲ ಅಮಿತ್ ಶಾ ಅವರಿಗೆ ರೆಡ್ಡಿಯವರ ಸ್ವರೂಪ ಏನಿತ್ತು, ರಾಜಕೀಯ ಶಕ್ತಿ ಏನಿತ್ತು, ಅಥವಾ ರಾಜಕೀಯದಲ್ಲಿ ಆದಂಥ ಇತಿಹಾಸಗಳು ಗೊತ್ತಿರಲಿಲ್ಲ ಅಂತ ಹೇಳ್ತೀರಾ? ಅಂದರೆ ಹಾಗಂತಲ್ಲ, ಅವತ್ತಿನ ಆ ಸಂದರ್ಭದಲ್ಲಿ ನನ್ನ ಅವಶ್ಯಕತೆ ಪಕ್ಷಕ್ಕೆ ಅಷ್ಟು ಬೇಕಾಗಿಲ್ಲ ಅನ್ನೋದು ಆಗಿರ್ಬೋದು. ಹಿಂದೆ 2008ರ ಒಂದು ಕಾಲ ಇತ್ತು, ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಶೇಕ್ ಹ್ಯಾಂಡ್ ಕೊಡೋದೇ ಒಂದು ಪುಣ್ಯ ಅಂತ ಭಾವಿಸ್ತಾ ಇದ್ರು. ಆದರೆ ಅದಾದ ಬಳಿಕ ನಿಮ್ಮ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಏನೆಲ್ಲ ಬದಲಾಯಿತು, ನಿಮ್ಮ ಮೇಲೆ ಬಂದಂಥ ಕೇಸ್ಗಳಿರ್ಬೋದು, ನಿಮ್ಮ ಮೇಲೆ ಬಂದಂಥ ಆರೋಪ ಇರ್ಬೋದು, ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ನೋಡೋಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಯಾಕೆ ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಬರ್ತಾ ಇದ್ರು, ಅವ್ರು ನಿಮ್ಮ ದೂರವಾಣಿ ಕರೆನೂ ಸ್ವೀಕರಿಸ್ತಾ ಇಲ್ಲ, ನಿಮ್ಮ ಜೊತೆಗೆ ಒಂದು ಫೋಟೋ ಹೊಡ್ಸ್ಕೊಳ್ಳೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು, ನಿಮ್ಮ ಜೊತೆಗೆ ಮಾತಾಡೋಕ್ಕೂ ಕೂಡ ಹೆದರ್ತಾ ಇತ್ತು. ಈ ಒಂದು ಅಂತರಕ್ಕೆ ಯಾರು ಕಾರಣ? ನೋಡಿ, ನಾನೊಂದು ವಿಷಯ, ಸಾಕ್ಷಾತ್ ಶ್ರೀರಾಮಚಂದ್ರನೇ ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ವನವಾಸಕ್ಕೆ ಹೋದಾಗ ಅವರು ವನವಾಸನೇ ಅನುಭವಿಸಿದ್ರಷ್ಟೇ. ನಾವು ಸಾಮಾನ್ಯ ಮನುಷ್ಯರು. ಇವಾಗ ನಮಗೇನು ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಏನೇ ಕಷ್ಟ ಬಂದರೂ ಕೂಡ ಆ ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಕಷ್ಟ ತಪ್ಪಿಲ್ಲ, ನಾವೆಷ್ಟು ಅಂತೇಳಿ ಮನೆಗೆ ಬಂದು ಸೇರಿಕೊಂಡಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಪಕ್ಷ ಏನು ಜವಾಬ್ದಾರಿ ಕೊಡುತ್ತೆ ಅದನ್ನು ಮಾಡೋಣ. ಮುಂದೆ ಮತ್ತೆ ಒಂದು ವೈಭವ ಅನ್ನೋದೇನಿತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಜನಾರ್ದನ್ ರೆಡ್ಡಿ ಅದನ್ನು ಪ್ರೂವ್ ಮಾಡಿಕೊಳ್ಳುವಂಥ ಒಂದು ನಿಟ್ಟಲ್ಲಿ ಇವಾಗ ನನಗೇನು ಪಕ್ಷ ಜವಾಬ್ದಾರಿ ಕೊಡ್ತಾ ಇದೆ, ಆ ಕೆಲಸ ಮಾಡೋದ್ರ ಮೂಲಕ ನಾವು ಎಲ್ಲದನ್ನು ಮರೆಯೋಣ. ಈಗ ಅಮಿತ್ ಶಾ ಅವ್ರು ಕರೆದು ಮಾತಾಡಿದ್ರು ನಿಮ್ಮನ್ನು. ಹಿಂದೆ ನಾನು ಆಗಲೇ ಉಲ್ಲೇಖ ಮಾಡಿದೆ, ಅಮಿತ್ ಶಾ ಅವ್ರು ನಿಮ್ಮಿಂದ ವ್ಯತ್ಯಾಸ ಕಂಡುಕೊಂಡ್ರು ಅಂತ. ನಿಮ್ಮ ಮತ್ತು ಅಮಿತ್ ಶಾ ಅವರ ಭೇಟಿಗೆ ಕಾರಣ ಏನು? ಒಂದು ಮಾತು ಹರಿದಾಡ್ತಾ ಇದೆ, ಜನಾರ್ದನ್ ರೆಡ್ಡಿ ಅವ್ರನ್ನ ಅಮಿತ್ ಶಾ ಜೊತೆಗೆ ಕೂರಿಸಿ ಮಾತನಾಡೋದ್ರಲ್ಲಿ ಕುಮಾರಸ್ವಾಮಿ ಅವ್ರ ಪಾತ್ರ ಕೂಡ ಇದೆ ಅನ್ನುವಂಥ ಮಾತು ತುಂಬ ದಟ್ಟವಾಗಿರ್ತಾ ಇದೆ. ಇದರಲ್ಲಿ ಕುಮಾರಸ್ವಾಮಿ ಅವರ ರೋಲ್ ಏನು? ಜನಾರ್ದನ್ ರೆಡ್ಡಿ ಮತ್ತೆ ಮನೆಗೆ ವಾಪಸ್ ಆಗೋದ್ರಲ್ಲಿ ಅಥವಾ BJPಗೆ ವಾಪಸ್ ಆಗೋದ್ರಲ್ಲಿ ಕುಮಾರಸ್ವಾಮಿ ರೋಲ್ ಇದೆಯಾ? ನೋಡಿ, ಆ ವಿಚಾರ ಏನೂ ಕೂಡ ಇಲ್ಲ. ನನಗೆ ನಮ್ಮ ಕರ್ನಾಟಕ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮನೆಗೆ ಬಂದಿದ್ದರು. ನಾನು ಆನೆಗೊಂದಿ ಉತ್ಸವದಲ್ಲಿ ಇರುವಂಥ ಸಂದರ್ಭದಲ್ಲಿ ಅಮಿತ್ ಶಾಜಿ ಅವರು ನಿಮ್ಮನ್ನು ಕರೀತಾ ಇದ್ದಾರೆ, ತಾವು ತಕ್ಷಣ ಬರಬೇಕು ಡೆಲ್ಲಿಗೆ ಅಂತೇಳಿ ಫೋನ್ ಮಾಡಿದರು. ಸೊ ನಾನು ನೇರವಾಗಿ ಡೆಲ್ಲಿಗೆ ಹೋಗಿ ಪಕ್ಷದಲ್ಲಿ ಅಮಿತ್ ಶಾಜಿ ಅವ್ರ ಜೊತೆಯಲ್ಲಿ ಮಾತಾಡಿದ ಮೇಲೆ ಬಂದು ನಾನು ಬೆಂಗಳೂರಲ್ಲಿ ಜಾಯಿನ್ ಆಗಿದ್ದು ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ. ಇದ್ರ ಜೊತೆಗೆ ನೀವು ಈಗೇನೋ BJPಗೆ ಬಂದ್ರಿ, ಆದರೆ BJPಗೆ ಹೋಗೋಕ್ಕಿಂತ ಒಂದು ತಿಂಗಳು ಮೊದಲು ನೀವು ಕಾಂಗ್ರೆಸ್ ಮನೆಗೆ ಹೋದ್ರಿ, ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರಿ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗೇ ಮತ ಹಾಕಿದ್ರಿ. ಅದಕ್ಕೆ ಆತ್ಮಸಾಕ್ಷಿಯಿಂದ ನಾನು ಮತ ಹಾಕ್ತಾ ಇರುವಂಥದ್ದು, ಅವ್ರು ಕರೆದಿದ್ದಾರೆ, ಹಾಕ್ತಿದ್ದೀನಿ ಅಂತ ಹೇಳಿದ್ರಿ. ನೀವು ಒಂದು ತಿಂಗಳ ಹಿಂದಷ್ಟೇ ನೀವು ಕಾಂಗ್ರೆಸ್ಗೆ ಹೋಗಿದ್ದೀರಿ, ನೀವು ಆತ್ಮಸಾಕ್ಷಿ ಅಂತ ಅಲ್ಲಿ ಕರೆದ್ರಿ. ಅದಾದ ಬಳಿಕ ಮತ್ತೆ BJP ಬಂದಿದ್ದು, ಆತ್ಮಸಾಕ್ಷಿನೋ ಆತ್ಮವಂಚನೆನೋ? ಅಲ್ಲಿ ಆತ್ಮವಂಚನೆ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಲೋಕಸಭೆಯಲ್ಲಿ ಹೇಗೆ ಕೈ ಬಲಪಡಿಸ್ತಿದ್ರು, ರಾಜ್ಯಸಭೆಯಲ್ಲೂ ಕೂಡ ಮೋದಿ ಕೈ ಬಲಪಡಿಸ್ಬೋದಿತ್ತು. ನಾನು ವೋಟು ಯಾರಿಗೆ ಹಾಕಿದ್ದೀನಿ ಅನ್ನೋಂಥ ಒಂದು ವಿಚಾರ ನನಗೆ ಬಿಟ್ಟರೆ ತಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಅಂದರೆ ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿಲ್ಲ, ನಿಮ್ಮ ಸೈದ್ಧಾಂತಿಕವಾಗಿ ಇವತ್ತೇನು ನಿಲುವು ತಗೊಂಡಿದ್ರು ಆ ಸೈದ್ಧಾಂತಿಕ ನಿಲುವು ಒಂದು ತಿಂಗಳಿಂದನೂ ಇತ್ತು. ಆತ್ಮಸಾಕ್ಷಿ ಅನ್ನೋಂಥ ಒಂದು ಪದ ಬಿಟ್ಟು ನಾನು ಈ ವಿಷಯದಲ್ಲಿ ಏನೂ ಮಾತಾಡಿಲ್ಲ. ನಾನು ಈಗ ನಿಮ್ಮಲ್ಲಿ ಆರೋಪಗಳಿದೆ, ಭ್ರಷ್ಟಾಚಾರದ ಆರೋಪ ಇದೆ, ಗಣಿಗಾರಿಕೆ ಆರೋಪ ಇದೆ, ಬೇರೆ ಬೇರೆ ಆರೋಪಗಳಿದೆ. ಅಟ್ ದ ಸೇಮ್ ಟೈಮ್ ಇವತ್ತಿನ ಸರ್ಕಾರದಲ್ಲಿ ಯಾರಿದ್ದಾರೆ, ನಾಗೇಂದ್ರ ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ರಾಜಕೀಯ ನಾಯಕರು ಇರ್ಬೋದು, ಅವರು ಕೂಡ ನಿಮ್ಮ ಥರನೇ ನಿಮ್ಮ ಜೊತೆಗೇ ಆರೋಪವನ್ನು ಹೊತ್ತಂಥವ್ರು. ಆದರೆ ಇವತ್ತು ನಿಮ್ಮಲ್ಲಿರುವಂಥ ಜೊತೆಯಲ್ಲಿ ಆರೋಪ ಹೊತ್ತಿರೋದಕ್ಕಿಂತ ಕೂಡ ನನ್ನ ಜೊತೆಯಲ್ಲಿ ನನ್ನ ಕೇಸ್ಗಳಲ್ಲಿ ಕೋರ್ಟಿಗೆ ಓಡಾಡ್ತಾ ಇರುವಂಥವ್ರು. ರೈಟ್. ಅದ್ರ ಜೊತೆಗೆ ಈಗ ಅವರು ಮಂತ್ರಿಗಳಾಗಿದ್ದಾರೆ, ಇದೇ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವರ ಸರ್ಕಾರದಲ್ಲೇ ಮಂತ್ರಿಗಳಾಗಿದ್ದಾರೆ. ಇದು ಸಿದ್ದರಾಮಯ್ಯ ಡಬಲ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ನಿಮಗೆ? ಖಂಡಿತವಾಗ್ಲೂ ಕೂಡ ನಿಮಗೆ ಇವತ್ತು ಅದಕ್ಕೆ ಅವ್ರಿಗೆ ಇವತ್ತು ಏನು ಮಾತಾಡಲಿಕ್ಕೆ ಕೂಡ ಸಾಧ್ಯನೇ ಇಲ್ಲ. ಇವತ್ತು ಸಂತೋಷ್ ಲಾಡ್ ಅವರಿದ್ದಾರೆ,
ಅವರ ಗಣಿಗಾರಿಕೆ ಲೈಸೆನ್ಸೇ ರದ್ದಾಗಿದೆ ಸುಪ್ರೀಂ ಕೋರ್ಟಿಂದ. ಅವರನ್ನು ಮಂತ್ರಿಯಾಗಿ ಇಲ್ಲೀಗಲ್ ಮೈನಿಂಗ್ ಮಾಡಿದ್ದಾರೆ ಅಂದರೆ 100 ಟನ್ ತೆಗೆಯೋದ್ರ ಬದಲು 110 ಟನ್ ತೆಗೆದಿದ್ದಾರೆ ಅಂದರೆ 10 ಟನ್ನು ಇಲ್ಲೀಗಲ್ ಅಂದರೆ ಅಕ್ರಮ ಗಣಿಗಾರಿಕೆ ಅನ್ನೋದು ಆಗುತ್ತೆ. ಅಂದರೆ ಅನಧಿಕೃತವಾಗಿ 100 ಅಧಿಕೃತವಾಗಿ ಮಾಡಬೇಕು, ಅನಧಿಕೃತವಾಗಿ ಇನ್ನೂ 10 ಟನ್ ಜಾಸ್ತಿ ಮಾಡಿದ್ದಾರೆ ಅನ್ನೋದು ಇಲ್ಲೀಗಲ್ ಮೈನಿಂಗ್. ಆದರೆ ಇವ್ರ ಗಣಿಗಾರಿಕೆ ಲೈಸೆನ್ಸೇ ರದ್ದಾಗಿದೆ. ಯಾರು? ಸಂತೋಷ್ ಲಾಡ್ ಅವರ ಗಣಿಗಾರಿಕೆಯೇ ಲೈಸೆನ್ಸೇ ರದ್ದಾಗಿದೆ. ಹಿಂದಿನ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಸಂತೋಷ್ ಲಾಡ್ ಅವರು ಇರುವಂಥ ಸಂದರ್ಭದಲ್ಲಿ ಈ ಆರೋಪಗಳು ಬಂದಾಗ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆದುಹಾಕಿದರು. ಆದರೆ ಇವತ್ತು ಅದೇ ಮಂತ್ರಿಮಂಡಲದಲ್ಲಿ ಮತ್ತೆ ಅವ್ರನ್ನ ಪುನಃ ತಗೊಂಡಿದ್ದಾರೆ. ಅಂದರೆ ಅವ್ರ ಗಣಿಗಾರಿಕೆಯೇ ಸುಪ್ರೀಂ ಕೋರ್ಟೇ ರದ್ದು ಮಾಡಿರುವಂಥ ವ್ಯಕ್ತಿನ ಮಂತ್ರಿಮಂಡಲದಲ್ಲಿ ತಗೊಂಡಿದ್ದಾರೆ. ಇವತ್ತು ನಾಗೇಂದ್ರ ಅವರು 32 ಕೇಸ್ಗಳು, 9 CBI ಕೇಸ್ಗಳು. ಇವತ್ತು ನನ್ನ ಬಗ್ಗೆ ಕೆಲವೊಂದು ಅಪಪ್ರಚಾರ ಅಂದರೆ, ನಾನು ಇವತ್ತು ಪ್ರಿಯಾಂಕಾ ಗಾಂಧಿ ಅವ್ರು ಯಾವುದೋ ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾ ಮೂಲಕ ಇವತ್ತು ಪೋಸ್ಟ್ ಮಾಡಿದ್ದಾರೆ. 9 ಪ್ರಕರಣಗಳು CBI ಮತ್ತು 35,000 ಕೋಟಿ ಇವತ್ತು ಅಕ್ರಮ ಗಣಿಗಾರಿಕೆ ಒಂದು ಅಮೌಂಟ್. ಅದು ಇಂಥವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ತಮ್ಮ ಮೂಲಕ ರಾಜ್ಯದ ಜನರಿಗೆ ನಾನು ತಿಳಿಯಬಯಸೋದೇನಂತಂದರೆ, ಅವರ UPA ಸರ್ಕಾರ ಇರುವಂಥ ಸಂದರ್ಭದಲ್ಲಿ, ಅವ್ರದ್ದೇ ರಾಜ್ಯ ಸರ್ಕಾರವೂ ಇರುವಂಥ ಸಂದರ್ಭದಲ್ಲಿ 42 ತಿಂಗಳ ಕಾಲ ಒಬ್ಬ ಮನುಷ್ಯನ ಜೀವನದಲ್ಲಿ 42 ತಿಂಗಳ ಕಾಲ ಜೈಲಲ್ಲಿಟ್ಟು, ಇವತ್ತು ಒಬ್ಬ ಮನುಷ್ಯ ತಪ್ಪು ಮಾಡಿದ್ದಾನಂತಂದರೆ ಚಾರ್ಜ್ ಶೀಟಲ್ಲಿ ತಪ್ಪನ್ನು ತೋರಿಸಿ ಇಮಿಡಿಯೇಟಾಗಿ ಕೋರ್ಟ್ ಮೂಲಕ ಶಿಕ್ಷೆಯನ್ನೇ ಹಾಕಿಸ್ಬೋದು, 4 ವರ್ಷ ಸಮಯ ಅಂತಂದರೆ. ಆದರೆ ಯಾವುದೇ ತಪ್ಪು ನಾನು ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿನೇ 4 ವರ್ಷ ಜೈಲಲ್ಲಿ ಇಟ್ಟರೂ ಕೂಡ ಅವ್ರಿಗೆ ಒಂದು ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಕೂಡ ಅವ್ರ ಕೈಗೆ ಸಿಗಲಿಲ್ಲ. ಇವತ್ತು 13 ವರ್ಷಗಳಾದರೂ ಕೂಡ ಇವತ್ತು ನನ್ನ ಕೇಸನ್ನು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. ಅವರಿಗೆ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದು 4 ವರ್ಷ ಒಳಗಡೆ ಇಟ್ಟಾಗ ಅವರು 30,000 ಕೋಟಿ 10,000 ಕೋಟಿ ಈ ಮಾತುಗಳೆಲ್ಲ ಎಲ್ಲಿಗೋಗಿತ್ತು. ಹಾಗಾಗಿ ಇವತ್ತು ನಾನು ಕೇಳೋದೇನೆಂತಂದರೆ, ಇವತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಮೊದಲು ಇವತ್ತೇನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮಾಡಿದರು ನಾಗೇಂದ್ರ ಅವರನ್ನು, ಇವತ್ತು ನಾಗೇಂದ್ರನೇ 9 CBI ಪ್ರಕರಣಗಳಲ್ಲಿದ್ದಾರೆ. ಅವರನ್ನೇ ಇವತ್ತಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರಾಗಿ ಮಾಡಿದ್ದಾರೆ. ಇವತ್ತು ನನ್ನ ವಿಚಾರದಲ್ಲಿ ಬಂದಾಗ ಅದೇ UPA ಸರ್ಕಾರ ಈ ಹಿಂದೆ ಸಾಕ್ಷಿಗಳಿಗೆ ತೊಂದರೆ ಮಾಡ್ತಾರೆ ಅಂತೇಳಿ ಬಳ್ಳಾರಿ ಜಿಲ್ಲೆಯಿಂದ ಹೊರಗಡೆ ಇಡಬೇಕು ಅಂತೇಳಿ ಅವ್ರು ಕೇಳಿದರು. ಇವತ್ತು ಅದೇ ನಾಗೇಂದ್ರನ್ನ ತಗೊಂಡೋಗಿ 9 ಕೇಸ್ಗಳಿರೋ ನಾಗೇಂದ್ರ ಅವರನ್ನು ಇವತ್ತು ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ. ಇದು ಯಾವ ನ್ಯಾಯ? ಸಂತೋಷ್ ಲಾಡ್ ಅವ್ರ ಮೈನ್ಸೇ ಕ್ಯಾನ್ಸಲ್ ಆಗಿದೆ, ಅವರನ್ನು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದೆ, ಸರ್ವೋಚ್ಚ ನ್ಯಾಯಾಲಯ ನಮ್ಮ ದೇಶದಲ್ಲಿ ಅವರೇ ಕ್ಯಾನ್ಸಲ್ ಮಾಡಿರೋ ವ್ಯಕ್ತಿನ ಮತ್ತೆ ಮಂತ್ರಿ ಮಾಡ್ತಾರೆ. ಪ್ರಿಯಾಂಕಾ ಗಾಂಧಿ ಅವರು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಇವತ್ತೇನು ಮಾತಾಡಿದ್ದಾರೆ, ಮಾತಾಡೋ ಮುಂಚೆ ಇವತ್ತು ಅವರ ತಾಯಿ ನ್ಯಾಷನಲ್ ಹೆರಾಲ್ಡ್ ಸ್ಕ್ಯಾಮ್ನಲ್ಲಿ ಮತ್ತು ರಾಹುಲ್ ಗಾಂಧಿ ಅವರು A1 ಮತ್ತು A2ಗಳಾಗಿ ಇವತ್ತು ಮೋತಿಲಾಲ್ ವೋರಾ ಅವರಾಗಿರ್ಬೋದು, ಇವತ್ತು ಫೆರ್ನಾಂಡಿಸ್ ಅವರಾಗಿರ್ಬೋದು, 4 ಮಂದಿ ಆರೋಪಿಗಳಾಗಿ ಇವತ್ತು ಕೇಸಲ್ಲಿ ಬೇಲ್ ತಗೊಂಡು ಕೋರ್ಟಲ್ಲಿ ಇವತ್ತು ಅವರು ಕೋರ್ಟಿಗೆ ಓಡಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ಸ್ಕ್ಯಾಮ್. ನಿಮ್ಮ ವಿರುದ್ಧ ಒಂದು ನರೇಟಿವನ್ನು ಫಿಕ್ಸ್ ಮಾಡಿರುವಂಥದ್ದು. ಭ್ರಷ್ಟಾಚಾರ ಅಂದರೆ ಜನಾರ್ದನ್ ರೆಡ್ಡಿ ಅಂದರೆ ಭ್ರಷ್ಟಾಚಾರ, ಅಕ್ರಮ ಗಣಿಗಾರಿಕೆ ಅಂದರೆ ಜನಾರ್ದನ್ ರೆಡ್ಡಿ ಅಂದರೆ ಅಕ್ರಮ ಗಣಿಗಾರಿಕೆ ಅಂತ. ಇವನ್ ನರೇಷನ್ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಸಾಲು ಆರೋಪಗಳು ಇವತ್ತು ಕೂಡ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಜನಾರ್ದನ್ ರೆಡ್ಡಿ BJP ಬಂದರು ಅಂದರೆ ಭ್ರಷ್ಟಾಚಾರನ ಕರ್ಕೊಂಬಂದು BJP ಸೇರಿಸಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ನಿಮ್ಮ ಕೇಸ್ಗಳೇನಾಗಿದೆ? ಸುಮಾರು 123 ವಿವಿಧ ಪ್ರಕರಣಗಳ ರೀತಿಯಂಥ ಕೇಸ್. ನಿಮ್ಮ ಕೇಸ್ ಈಗ ಯಾವ ಸ್ಟೇಟಸ್ಸಲ್ಲಿದೆ? ಅದ್ರ ಬಗ್ಗೆ ಜನಕ್ಕೆ ಗೊತ್ತಿಲ್ಲ ಇನ್ನೂ ಕೂಡ. ನಾನು ಒಂದೇ ಒಂದು ವಿಚಾರ ಹೇಳ್ತೇನೆ. ತುಂಬ ಒಳ್ಳೆ ಪ್ರಶ್ನೆ ಇದು ಕೇಳಿದ್ದು. ಇದಕ್ಕೆ ನಾನು ಸಮಾಧಾನ ಹೇಳಲೇಬೇಕಾಗುತ್ತೆ ತಮ್ಮ TV9 ಮೂಲಕ ಇಡೀ ರಾಜ್ಯದ ಜನರಿಗೆ, ದೇಶದ ಜನರಿಗೆ. ಇವತ್ತು ನನ್ನನ್ನು ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ನಿಲ್ಲಿಸಿ ಒಂದೇ ಬಾರಿ 100 ಮಂದಿ ಸುತ್ತಮುತ್ತ ಸೇರ್ಕೊಂಡ್ಬಿಟ್ಟು ಒಂದು 100 ಮಂದಿ ಒಂದೇ ಸಲ ಬುಲೆಟನ್ನು ಹೊಡೆದ್ರೆ ಒಂದು 100 ಬುಲೆಟ್ಗಳು ಬಾಡಿಯಲ್ಲಿ ಹೇಗೆ ಬಂದು ಸೇರಿಕೊಳ್ಳುತ್ತೇನೋ, ಆ ಮನುಷ್ಯ ಜೀವಂತವಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲನೋ, ಆ ರೀತಿಯಲ್ಲಿ ನನ್ನ ಮೇಲೆ ಸುಮಾರು 120ಕ್ಕೂ ಹೆಚ್ಚು ಎಲ್ಲ ಇಲಾಖೆಗಳು ಇವತ್ತು ಇನ್ಕಮ್ ಟ್ಯಾಕ್ಸು, ED ಇರ್ಬೋದು, CBI ಇರ್ಬೋದು, ಸೇಲ್ಸ್ ಟ್ಯಾಕ್ಸು, ಆ ಟ್ಯಾಕ್ಸ್, ಈ ಟ್ಯಾಕ್ಸು, ನಿಮಗೆ ಕಸ್ಟಮ್ಸು, DRI, ಅಂದರೆ ಒಬ್ಬ ಮನುಷ್ಯನ ಮಾನಸಿಕವಾಗಿ ಕುಗ್ಸೋದಕ್ಕೆ ಎಷ್ಟೆಲ್ಲ ಕೇಸ್ಗಳು ಮಾಡಬೇಕು ಅಷ್ಟೆಲ್ಲ ಕೇಸ್ಗಳನ್ನ ಮಾಡಿದರು. ಇವತ್ತು ನನಗೆ ನ್ಯಾಯಾಲಯಗಳ ಮೇಲೆ ಇರುವಂಥ ಅಪಾರವಾದಂಥ ನಂಬಿಕೆ ಮತ್ತು ನ್ಯಾಯಮೂರ್ತಿಗಳು ಇವತ್ತೇನು ಆ ಸೀಟಲ್ಲಿ ಕೂತ್ಕೊಂಡಿರ್ತಾರೆ, ಆ ನ್ಯಾಯ ದೇವತೆ, ಇವತ್ತು ನಾನು ಕಳೆದ ಈ ಸುಮಾರು 12 ವರ್ಷಗಳಲ್ಲಿ ಎಲ್ಲ ಪ್ರಕರಣಗಳಲ್ಲೂ ಕೂಡ ನಾನು ಹೊರಗಡೆ ಬಂದು ಇವಾಗ ನನಗೆ ನಮ್ಮ ಕರ್ನಾಟಕದಲ್ಲಿ
ಒಂದು 4 ಪ್ರಕರಣಗಳನ್ನ ಒಂದುಗೂಡಿಸಿ ಒಂದೇ ಕೇಸಾಗಿ ಪರಿಗಣಿಸಿ ಟ್ರಯಲ್ ನಡೀತಾ ಇದೆ. ಇನ್ನೊಂದು AMC ಅಂತೇಳಿ ಒಂದು ಕೇಸ್, ಅಂದರೆ 2 ಕೇಸ್ಗಳು ಇಲ್ಲಿ. ಜೊತೆಗೆ ಆಂಧ್ರದಲ್ಲಿ ಒಂದು ಕೇಸ್, ಗಣಿಗಾರಿಕೆ ಸಂಬಂಧಪಟ್ಟು ಓಬಳಾಪುರ ಮೈನಿಂಗ್ ಕಂಪನಿ ಅಂತೇಳಿ 3 ಕೇಸ್ಗಳ ನನ್ನ ಮೇಲೆ ನಡೀತಾ ಇರೋದು. ಒಂದು, ಈ 3 ಕೇಸ್ಗಳಲ್ಲಿ CBI ಅವರು ಚಾರ್ಜ್ ಶೀಟ್ ಏನು ಸಲ್ಲಿಕೆ ಮಾಡಿದ್ದಾರೆ, ಅವ್ರು ನನ್ನ ಮೇಲೆ ಆರೋಪ ಮಾಡಿರುವಂಥ ಅಮೌಂಟು 2 ರಾಜ್ಯಗಳಲ್ಲಿ ಕೂಡ ಸೇರಿ 887 ಕೋಟಿ ಅಮೌಂಟನ್ನು ನಾನು ಅಕ್ರಮವಾಗಿ ಸಂಪಾದನೆ ಮಾಡಿದ್ದೀನಿ ಅಂತೇಳಿ ಅವರು ಚಾರ್ಜ್ ಶೀಟೆಲ್ಲ ಹಾಕಿರುವಂಥದ್ದು. BJPಗೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ ಅಂದರೆ ಎಲ್ಲ ಆರೋಪಿಗಳನ್ನು, ಎಲ್ಲ ಭ್ರಷ್ಟಾಚಾರಿಗಳನ್ನು BJP ಕರ್ಕೊಂಬಂದು ವಾಷಿಂಗ್ ಮಿಷಿನ್ ಹಾಕಿ ತೊಳೆದು ಬಿಡುತ್ತೆ, ಪವಿತ್ರರಾಗೋಗ್ಬಿಡ್ತಾರೆ ಅಂತ. ನಿಮ್ಮನ್ನೇ ಬಳಸ್ಕೊಂಡು, ಅಂದರೆ ಜನಾರ್ದನ್ ರೆಡ್ಡಿ ಅವರನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಜನಾರ್ದನ್ ರೆಡ್ಡಿ ಅವರ ಹೆಗಲ ಮೇಲೆ ಗನ್ ಇಟ್ಟು ಮೋದಿ ಅವರ ವಿರುದ್ಧ ಶೂಟ್ ಮಾಡ್ತಾ ಇದೆ. ಪ್ರಿಯಾಂಕಾ ವಾದ್ರಾ ಅವರು ಕೂಡ ಮಾಡಿದ್ದು ಅದೇನೆ. ಈಗ ನಿಮ್ಮನ್ನೇ ಬಳಸ್ಕೊಂಡು ಮೋದಿ ವಿರುದ್ಧ ಮತ್ತೆ ಭ್ರಷ್ಟಾಚಾರದ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ. ಏನು ಹೇಳ್ತೀರಿ? ನೋಡಿ, ವಿಷಯ ಏನಂತಂದರೆ, ನಾನು ಇಷ್ಟೇ ಸ್ವಚ್ಛವಾಗಿ ಹೇಳ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷಕ್ಕೆ ಬಂದ ತಕ್ಷಣ ಎಲ್ಲರೂ ವಾಷಿಂಗ್ ಮಿಷಿನಲ್ಲೇ ಹಾಕಿರುವಂಥ ಒಂದು ನೀಟಾಗಿ ಏನು ಶುಭ್ರತೆಗೊಳಪಡ್ತಾರೆ ಅನ್ನುವಂಥ ಒಂದು ಮಾತನ್ನು ಅವರು ಇವತ್ತು ಏನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರೋರೇ ಸಂಪೂರ್ಣ ಭ್ರಷ್ಟಾಚಾರಿಗಳು. ಅವರು 100ಕ್ಕೆ 100 ಭ್ರಷ್ಟಾಚಾರಿಗಳು. ಅವರು ಕೈಯಲ್ಲಿ ನೊಂದುಕೊಂಡಿರುವಂಥವ್ರು ನಾವು. ಈಗ 12 ವರ್ಷಗಳ ವನವಾಸದ ಬಳಿಕ ಮತ್ತೆ ನೀವು ವಾಪಸ್ ಬಂದ್ರಿ ರಾಜಕಾರಣಕ್ಕೆ, ಅಥವಾ ಮೇನ್ ಸ್ಟ್ರೀಮ್ ರಾಜಕಾರಣಕ್ಕೆ ನೀವು ಬಂದ್ರಿ. ಈ 12 ವರ್ಷದಲ್ಲಿ ಜನಾರ್ದನ್ ರೆಡ್ಡಿ ಬದಲಾಗಿದ್ದಾರಾ, ಇನ್ನು ಸ್ಟ್ರಾಂಗ್ ಆಗಿದ್ದಾರಾ, ವೀಕ್ ಆಗಿದ್ದಾರಾ, ಅಥವಾ ರಾಜಕೀಯ ಮಾಡೋ ರೀತಿ ಹೊಸದಾಗಿ ಮಾಡ್ತಾ ಇದ್ದಾರಾ, ಕಲ್ತ್ಕೊಂಡಿದ್ದೀರಾ? ರಾಜಕೀಯದಲ್ಲಿ ಇವತ್ತು ಕೂಡ ಮನುಷ್ಯ ಬದಲಾಗಬೇಕು ಅನ್ನೋದು ಇಲ್ಲ. ನಾನು ಮೊದಲಿನ ಜನಾರ್ದನ್ ರೆಡ್ಡಿಯಾಗಿ ನೇರವಾಗಿ ಏನು ನನ್ನ ಮನಸ್ಸಿಗೆ ತೋಚುತ್ತೇನೋ, ಯಾವ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೋ, ಅದೇ ಒಂದು ರೀತಿಯಲ್ಲಿ ನಾನು ಇವತ್ತಿಗೂ ಮುಂದೆ ಬರೀತೀನಿ. ನಿಮ್ಮ ಕುಟುಂಬದ ಮೇಲೂ ಕೂಡ ಪರಿಣಾಮ ಬಿದ್ದಿದೆ ಒಂದಿಷ್ಟು. ನಿಮ್ಮ ಕುಟುಂಬದಲ್ಲೂ ಕೂಡ ಸಾಕಷ್ಟು ವಿಚಾರ ಆಯಿತು. ನೀವು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಕುಟುಂಬ ಕೂಡ ಅಷ್ಟೇ ಸಫರ್ ಆಗಿದೆ. ಅದ್ರ ಜೊತೆಗೆ ನಿಮ್ಮ ಸೋದರರು ಯಾರಿದ್ದಾರೆ, ಹಿಂದೆ ಯಾವ ರೀತಿ ರೆಡ್ಡಿ ಬ್ರದರ್ಸ್ ಅಂದರೆ ನಮಗೊಂದು ಚಿತ್ರಣ ಕಾಣಿಸ್ತಾ ಇತ್ತು, ಬಹುಶಃ ಆ ಚಿತ್ರಣ ಈಗ ತುಂಡಾಗಿ ಕಾಣಿಸ್ತಾ ಇತ್ತು. ಇದ್ರ ಬಗ್ಗೆ ನೀವು ವಿವರವಾಗಿ ಹೇಳಿ, ಯಾಕೆಂದರೆ ಯಾವತ್ತೂ ಕೂಡ ನೀವು ಮಾತಾಡಿಲ್ಲ. 12 ವರ್ಷದಲ್ಲಿ ಏನಾಯಿತು, ಯಾವ ಥರ ಆಯಿತು? ನಾನು ಆಗಲೇ ಹೇಳಿದೆ, ನಿಮ್ಮ ಜೊತೆಗೆ ಯಾರು ಶೇಕ್ ಹ್ಯಾಂಡ್ ಮಾಡಬೇಕು ಅಂತ ಬಯಸಿದ್ರೋ ಅವರೇ ನಿಮ್ಮಿಂದ ಅಂತರ ಕಾಯ್ಕೊಂಡ್ರು. ಆ ಅನುಭವದ ಬಗ್ಗೆ ನೀವು ಇವತ್ತು ಹೇಳ್ಬೋದಾ? ನೋಡಿ, ನಾನು ನಿಮಗೆ ಇವತ್ತು ತುಂಬ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಅವತ್ತಿನ UPA ಸರ್ಕಾರದಲ್ಲಿ ನಮ್ಮ ಆಂಧ್ರ ಮುಖ್ಯಮಂತ್ರಿಗಳಾಗಿದ್ದ ವೈ ಎಸ್ ರಾಜಶೇಖರ ರೆಡ್ಡಿ ಅವರ ಮೂಲಕ ಅವರಿಗೆ ನನಗಿದ್ದಂಥ ಒಂದು ಆತ್ಮೀಯತೆ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಕರ್ಕೋಬೇಕು ಅಂತೇಳಿ ತುಂಬ ಒತ್ತಡ ಮಾಡಿದರು. ಆದರೆ ಅವರು ಕೂಡ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಹೋಗದೇ ಇರುವಂಥ ವ್ಯಕ್ತಿ ಆಗಿರೋ ಕಾರಣ ನನ್ನ ಜೊತೆಯಲ್ಲಿ ಮಾತಾಡಿದಾಗ ನಾನು ಒಂದೇ ಹೇಳಿದೆ, ನಾನು ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷ ಬಿಡೋ ಪ್ರಶ್ನೆಯೇ ಇಲ್ಲ ಒಂದು. ಮತ್ತು ತಾಯಿ ಸುಷ್ಮಾ ಸ್ವರಾಜ್ ಅವರು ಮನೆ ಮಕ್ಕಳಿಗೆ ನಮ್ಮನ್ನು ಕಾಣ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ BJP ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕೋ ಪ್ರಶ್ನೆಯೇ ಇಲ್ಲ ಅಂತಂದರೆ ನಿಮ್ಮ ಮೇಲೆ ಕೇಸುಗಳು ಮಾಡಿ ತೊಂದರೆ ಮಾಡುವಂಥ ಯೋಚನೆ ಮಾಡ್ತಾ ಇದ್ದಾರೆ. ನನಗೇನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಅಂತಂದರೆ ನಾನು ಹೇಳಿದೆ, ಅಣ್ಣ ನಾನು ಬೇಕಾದರೆ ಫೇಸ್ ಮಾಡ್ತೀನಿ, ಕೇಸುಗಳೆಲ್ಲ ಏನೇ ಆದರೂ ಕೂಡ ಯಾವುದೇ ಕಾರಣಕ್ಕೂ BJP ಪಕ್ಷಕ್ಕೆ ದ್ರೋಹ ಬಗೆಯೋ ಪ್ರಶ್ನೆಯೇ ಇಲ್ಲ. ರಾಜಶೇಖರ ರೆಡ್ಡಿ ಅವರು ಹೇಳಿದರು ನಿಮ್ಮ ಮೇಲೆ ಕೇಸ್ ಬೀಳುತ್ತೆ ಅಂತ ಆಗಲೇ ಹೇಳಿದ್ರು. ಖಂಡಿತವಾಗ್ಲೂ. ಸೊ ಅಂದರೆ ಅವ್ರು ನನಗೆ ಹೇಳಿ ಕಳಿಸಿದ್ರು. ಸೋನಿಯಾ ಗಾಂಧಿ ಅವರು ರಾಜಶೇಖರ ರೆಡ್ಡಿ ಅವ್ರ ಮೂಲಕ 4 ಬಾರಿ ನನ್ನ ಮೇಲೆ ಒತ್ತಡ ತೊಗೊಂಡು ಬಂದಿತ್ತು. ಎಷ್ಟೇ ತೊಗೊಂಡು ಬಂದರೂ ಕೂಡ ನಾನು ಕೊನೆಗೆ ಒಪ್ಪಲೇ ಇಲ್ಲ. ಅವರು ಇನ್ನು ಏನೇ ಮಾಡಿದರೂ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೈ ಬಿಟ್ಬಿಟ್ರು. ಅಂದರೆ ಅವರು ಕೂಡ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಹೋಗು ಅಂತೇಳಿ ಯಾವತ್ತೂ ಒತ್ತಡ ಮಾಡಲಿಲ್ಲ. ನಾಳೆ ಬೆಳಿಗ್ಗೆ ನಾನು ಬಂಧನ ಆಗ್ತೀನಿ ಅಂತೇಳಿ ಒಂದು ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ, ಎಲ್ಲ ಕಂಪ್ಲೀಟ್ ಯಾವ ರೀತಿ ಸುತ್ತಮುತ್ತಲೇ ಬರ್ತಾ ಇದ್ದಾರೆ, ಮತ್ತು ಆ ಜಿಲ್ಲೆಯಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೂಲಕ ಅದು ಈ ರೀತಿ ಎಲ್ಲ ವ್ಯವಸ್ಥೆಗಳಾಗ್ತಾ ಇದೆ. ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಅಂತೇಳಿ ಕೆಲವೊಂದು ವೆಲ್ವಿಷರ್ಸ್ ಇದ್ದೇ ಇರ್ತಾರೆ. ಅವರೆಲ್ಲರೂ ಕೂಡ ಹೇಳಿದಾಗ ನಾನು 30 ದಿವಸಗಳಿಂದ ಕಾಯ್ತಾನೆ ಇದ್ದೆ. ನೋಡಿ, ಎಲ್ಲರೂ ಕೂಡ ಸಮಸ್ಯೆ ಬಂದಾಗ ದೇಶ ಬಿಟ್ಟು ಹೋದಂಥವರು ಇದ್ದಾರೆ. ಆದರೆ ನಾನು ಯಾವತ್ತು ನನ್ನ ಮೇಲೆ ಈ ಆರೋಪಗಳು ಮಾಡಿ ಡೆಲ್ಲಿಯಲ್ಲಿ CBI ಕೇಸ್ ರಿಜಿಸ್ಟರ್ ಆಯಿತು, ಅವತ್ತು ನಾನು ಲಂಡನ್ನಲ್ಲಿದ್ದೆ. ಅಲ್ಲಿಂದ ನಾನು ಇನ್ನೂ 10 ದಿನಗಳ ಕಾಲ ಮಕ್ಕಳ ಜೊತೆ ಕುಟುಂಬದ ಜೊತೆ ಇರಬೇಕಾಯಿತು. ನಾನು ಬಂದುಬಿಟ್ಟೆ. ನಾನು ಬಂದು ಫೇಸ್ ಮಾಡಬೇಕು, ನಾವು ಈ ಸಂದರ್ಭದಲ್ಲಿ ನಾನು ಇರಬೇಕು ಊರಲ್ಲಿ, ಇಲ್ಲ ಅಂತಂದರೆ ತಪ್ಪು ಸಂದೇಶ ಹೋಗುತ್ತೆ ಅಂತೇಳಿ 30 ದಿವಸಗಳಿಂದ ನಾನು ಮನೆಯಲ್ಲೇ ಕುಂತಿದ್ದೆ. ಆ 30 ದಿವಸ ಮಕ್ಕಳನ್ನ ಒಂದು ಕ್ಷಣ ಕೂಡ ಬಿಟ್ಟಿಲ್ದಂಗೆ ನಾನು ಶ್ರೀಮತಿ ಮಕ್ಕಳ ಜೊತೆಯಲ್ಲಿ ಏನೇನಾಗ್ಬೋದು ಲೈಫು, ಬಟ್ ನೀವೆಲ್ಲರೂ ಕೂಡ ಮಾನಸಿಕವಾಗಿ ಧೈರ್ಯವಾಗಿ ನೀವು ಗಟ್ಟಿಯಾಗಿರ್ಬೇಕಂತೇಳಿ ಮಕ್ಕಳಿಗೆ ಕೂಡ ನಾಳೆ ನಾನು ಬಂಧನ ಆದ ತಕ್ಷಣ ನಾಳೆ ಶಾಲೆಯಲ್ಲಿ ನಿಮ್ಮನ್ನು ಯಾರಾದರೂ ಕೇಳ್ಬೋದು, ನಿಮ್ಮ ತಂದೆನೇ ಈ ರೀತಿ ಬಂಧನ ಮಾಡಿದ್ದಾರೆ ಅಂತೇಳಿ. ಸೊ ಸಾಕಷ್ಟು ಅಪಮಾನಗಳಾಗ್ಬೋದು ಅಥವಾ ವಿಧ ರೀತಿಯಲ್ಲಿ ನಿಮಗೆಲ್ಲ ಒಂದು ಪರಿಸರನೇ ಬದಲಾಗ್ಬೋದು. ನಮ್ಮವರು ಯಾರು ಬರ್ಬೋದು, ಬರದೇ ಹೋಗ್ಬೋದು. ನೀವು ತಾಯಿ,
ಗಟ್ಟಿಯಾಗಿರಬೇಕು, ಇದೆಲ್ಲವುದು ನಾನು ಆರಾಮಾಗಿ ಹೋಗಿ ಬಂದು ನಾನು ಎಲ್ಲದನ್ನೂ ಫೇಸ್ ಮಾಡ್ತೀನಿ ಅಂತೇಳಿ ಮಕ್ಕಳಿಗೂ ಶ್ರೀಮತಿಗೆ ಎಲ್ರಿಗೂ ನಾನು ಹೇಳಿದ ಕಾರಣ ಅವರು ಇದು ಯಾವುದನ್ನು ಕೂಡ ಅವರು ಮಾನಸಿಕವಾಗಿ ದುಃಖ ನೋವನ್ನೋದು ಇದ್ದೇ ಇರುತ್ತೆ. ಸೊ ಸುತ್ತಮುತ್ತಲ ಸಾಕಷ್ಟು ಜನ ಬಂದು ದುಃಖ ವ್ಯಕ್ತಪಡಿಸೋ ಪ್ರಯತ್ನ ಮಾಡಿದಾಗ ಅವರು ನನ್ನ ಗಂಡ ಯಾವ ತಪ್ಪೂ ಮಾಡಿಲ್ಲ, ಅದು ನಮ್ಮ ಮನಸ್ಸಾಕ್ಷಿಗೆ ನಮಗೆ ಗೊತ್ತು. ಹಾಗಾಗಿ ನೀವು ಯಾರೂ ಕೂಡ ನಮಗೆ ತಾವು ಏನು ನಮ್ಮನ್ನು ಈ ರೀತಿ ಎಲ್ಲ ಬಂದು ವಿಚಾರಿಸುವಂಥ ಒಂದು ಇದು ಬೇಕಾಗಿಲ್ಲ, ಮನೆಗೆ ಬಂದಿದ್ದೀರಾ ಊಟ ಮಾಡಿ ಹೋಗಿ ಅಂತಲೇ ಅವ್ರು ಹೇಳ್ತಾ ಇದ್ದಿತ್ತು. ಅವಾಗ ಆ ಸಂದರ್ಭದಲ್ಲಿ ಬಂಧನವಾದಂಥ ಸಂದರ್ಭದಲ್ಲಿ ನಿಮ್ಮ ನಂಬ್ಕೊಂಡವರು ಅಥವಾ ನಿಮ್ಮನ್ನು ನಂಬ್ಕೊಂಡವರು ನೀವು ನಂಬ್ಕೊಂಡವರು ಯಾರಾದರೂ ಬಂದ್ರಾ ಅಥವಾ ಅಂತರ ಕಾಪಾಡ್ಕೊಂಡ್ರಾ? ವಿಷಯ ಏನಂತಂದರೆ 99% ಅಂತರ ಕಾಯ್ದುಕೊಂಡವರೇ ಎಲ್ಲರೂ ಕೂಡ, 99%. ಶ್ರೀರಾಮುಲು ಮತ್ತು ನಿಮ್ಮ ನಡುವೆ ಏನು ವ್ಯತ್ಯಾಸ ಆಯಿತು? ಅಫ್ಕೋರ್ಸ್ ನೀವೆಲ್ಲ ರಾಜಕೀಯವಾಗಿ ಒಟ್ಟಾಗಿದ್ದವರು, ರಾಮುಲು ಮತ್ತು ರೆಡ್ಡಿ ಅಂದರೆ ಸೋದರರು, ಅಣ್ಣ ತಮ್ಮಂದ್ರಕ್ಕಿಂತ ಜಾಸ್ತಿ ಅನ್ನುವಂಥದ್ದಿತ್ತು. ಆದರೆ ಶ್ರೀರಾಮುಲು ಅವರು ಕೂಡ ಬರ್ತಾ ಬರ್ತಾ ನಿಮ್ಮಿಂದ ಅಂತರ ಇವತ್ತಿಗೂ ಕೂಡ ಗೊತ್ತಿಲ್ಲ ಯಾಕೆ ರೆಡ್ಡಿ ಮತ್ತು ರಾಮುಲು ದೂರ ಆಗಿದ್ದಾರೆ ಅಂತ ಅನೇಕ ಜನಕ್ಕೆ ಅನುಮಾನ ಇದೆ. ಇನ್ಫ್ಯಾಕ್ಟ್ ನೀವು KRPP ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಕೂಡ ಮಾತನಾಡಿದ್ರು. ಇವತ್ತಿಗೂ ಕೂಡ ರಾಜಕೀಯವಾಗಿ ಹೇಳ್ತಾರೆ, ಬಳ್ಳಾರಿಲೂ ಹೇಳ್ತಾರೆ ಅವರಿಬ್ಬರ ನಡುವೆ ಹಳೆ ಸಂಬಂಧ ಇಲ್ಲ ಅಂತ. ಏನು ಕಾರಣ ನಿಮ್ಮಿಬ್ಬರು ದೂರ ಆಗೋದಕ್ಕೆ? ಏನು ಕಾರಣ? ನೋಡಿ, ಒಂದೇ ಒಂದು ವಿಷಯ ಹೇಳ್ತೀನಿ, ಜನ ಸಾಕಷ್ಟು ನೂರಾರು ವಿಚಾರಗಳನ್ನ ನಮ್ಮ ಬಗ್ಗೆ ಪೊಲಿಟಿಕಲ್ ಒಂದು ಎಸ್ಪೆಷಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಸಾಕಷ್ಟು ಗಾಸಿಪ್ಸ್ ಬಂದೇ ಬರುತ್ತೆ ಜನಗಳು. ಆದರೆ ಗಾಳಿ ಸುದ್ದಿಗಳು ಒಂದು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಆ ಸಮಯದಲ್ಲೂ ಕೂಡ ಪಕ್ಷ ರಚನೆ ಮಾಡುವಂಥ ಸಂದರ್ಭದಲ್ಲಿ ಶ್ರೀರಾಮುಲು ಅವ್ರನ್ನ ಸೋದರನ್ನ ಎಲ್ಲರನ್ನೂ ಕೂಡ ನನ್ನ ಜೊತೆಯಲ್ಲಿ ಬರ್ರಿ ಅಂತ ನಾನು ಕರೆದಿಲ್ಲ. ನಾನು ಕಾರಣ ಏನಂತಂದರೆ ನನ್ನ ಜೊತೆಯಲ್ಲಿ ಅವ್ರು ಬಂದು ಏನಾದರೂ ವ್ಯತ್ಯಾಸ ಆಗಿದ್ದರೆ, ಇವಾಗೇನು ಸೋತಿದ್ದಾರೆ ಅದೇ ರೀತಿ ಸೋತಿದ್ರೆ ತುಂಬ ಚೆನ್ನಾಗಿದ್ದರು, ಇವ್ರು ಮಾಡಿದ ತಪ್ಪಿಗೆ ಅವರೆಲ್ಲರೂ ಸಮಸ್ಯೆದಲ್ಲಿ ಬಿದ್ದುಬಿಟ್ರು, ಎಲ್ಲರೂ ಸೋತೋಗ್ಬಿಟ್ರು ಅನ್ನೋವಂಥ ಒಂದು ವಾತಾವರಣ ಬರ್ತಾಯಿತ್ತು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಯಾರಿಗೂ ಕೂಡ ನಾನು ಎಲ್ಲರನ್ನ ಹಾಕ್ಕೊಂಡು ಬೀಳಬೇಕು ಅನ್ನೋಂಥ ವ್ಯಕ್ತಿ ನಾನಲ್ಲ. ಏನಿದ್ರೂ ನನ್ನ ಕಷ್ಟ ನಾನೇ ಪಡಬೇಕು ಅನ್ನೋಂಥ ಒಂದು ಮನಸ್ಥಿತಿ. ಅಷ್ಟು ಬಿಟ್ಟರೆ ಶ್ರೀರಾಮುಲಿಗೆ ನಮಗೆ ಯಾವತ್ತೂ ಯಾವುದೇ ಒಂದು ವ್ಯತ್ಯಾಸ ಅನ್ನೋದಾಗಲಿ ಇನ್ನೊಂದಾಗಲಿ ಕೂಡ ಯಾವತ್ತೂ ಇಲ್ಲ. ಸೋಮಶೇಖರ್ ರೆಡ್ಡಿಯವರು ಕೂಡ ಸ್ವಲ್ಪ ಅಸಮಾಧಾನ ಹೊರಹಾಕಿದ್ರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ನೇರವಾಗಿ ಮಾಡ್ತಾದಂಥ ಆರೋಪ ಅಂದರೆ ಜನಾರ್ದನ್ ರೆಡ್ಡಿ ಅವರಿಗೆ ಜನರ ಕನೆಕ್ಷನ್ ಇಲ್ಲ, ನಾವು ಫೀಲ್ಡಲ್ಲಿದ್ವಿ, ಜನಾರ್ದನ್ ರೆಡ್ಡಿಯವರು ಅಧಿಕಾರದಲ್ಲಿದ್ದರು ಅಂತ ಮಾತನ್ನು ನಿಮ್ಮ ಸೋದರರು ಹೇಳಿದರು. ಬಟ್ ಈಗ ಬದಲಾದಂಥ ರಾಜಕೀಯ, ಈ ಮಾತಿಗೆ ಈಗ ಏನು ಹೇಳ್ತೀರಿ ನೀವು? ನಾನು ಒಂದು ಮಾತು ಹೇಳ್ತೇನೆ, ಆ ಸಮಯದಲ್ಲಿ ಅವರಿಗೆ ಆ ಸೋಲನ್ನು ಫೇಸ್ ಮಾಡಬೇಕು ಅನ್ನೋಂಥ ಸಂದರ್ಭ ಆಗಿರ್ಬೋದು ಅಥವಾ ಸೋತಾಗಾದರೂ ಆಗಿರ್ಬೋದು, ಆ ನೋವಲ್ಲಿ ಅವ್ರು ಮಾತಾಡಿದ ಮಾತುಗಳನ್ನ ನಾನು ಪರಿಗಣನೆಗೆ ನಾನು ತಗೊಳ್ಳಲ್ಲ. ನಾನು ಹಿಂದೆ ಒಂದು ಗತವೈಭವ ಇತ್ತು, ನೀವೇ ಒಂದು ಪದ ಉಪಯೋಗಿಸಿದ್ರೆ ಗತವೈಭವ ಇತ್ತು ಅಂತ. ಮುಂದಿನ ದಿನಗಳಲ್ಲಿ ಇದೇ ಗತವೈಭವ ರೆಡ್ಡಿ ಮತ್ತು ರಾಮುಲು ಜೋಡಿಯವರಿಗೆ BJPಲೂ ಸಿಗುತ್ತಾ, ರಾಜ್ಯದಲ್ಲೂ ಸಿಗುತ್ತಾ ಅಂತ ಒಂದು ವಾತಾವರಣ ಇದೆ ಅನ್ಸುತ್ತಾ ನಿಮಗೆ? ನೋಡಿ, ಒಂದೇ ಒಂದು ವಿಷಯ, ಗತ ವೈಭವ ಅನ್ನೋಂಥ ಒಂದು ವಿಚಾರಕ್ಕೆ ಬಂದಾಗ ನಾವು ಫಸ್ಟು ನಾವು ನಮ್ಮ ಕುಟುಂಬ ನಾವು ಚೆನ್ನಾಗಿದ್ದೀವಿ ಮತ್ತು ನಮ್ಮನ್ನು ನಂಬಿಕೊಂಡಿರೋಂಥ ಜನರಿಗೆ ನಾವು ನ್ಯಾಯ ಮಾಡ್ತಾಯಿದ್ದೀವಿ, ಅದೆಲ್ಲ ಸಂಪೂರ್ಣವಾಗಿ ನಾವು ನೆರವೇರಿಸ್ತಾ ಇದ್ದರೆ ಅದೇ ಒಂದು ಗತವೈಭವ ನನ್ನ ದೃಷ್ಟಿಯಲ್ಲಿ. ಕೊಪ್ಪಳ ರಾಜಕಾರಣ ಅಥವಾ ಕೊಪ್ಪಳ ಟಿಕೆಟ್ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕರಡಿ ಸಂಗಣ್ಣವರೇ ತುಂಬ ಸಿಟ್ಟಾಗಿದ್ದಾರೆ, ಅಸಮಾಧಾನ ಶಮನ ಮಾಡುವಂಥ ಪ್ರಯತ್ನವನ್ನು BJPಗಳು ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲ ಒಂದು ಕಡೆಗೆ ತುಂಬಿದ ಮನಸ್ಸಿನಲ್ಲಿ ಮಾತಾಡ್ತಾ ಇಲ್ಲ. ನೀವು ಅವ್ರ ಜೊತೆಗೆ ಮಾತಾಡಿದರೆ ಏನಾಗುತ್ತೆ? ಕೊಪ್ಪಳದಲ್ಲಿ ಯಾವ ರೀತಿ ವಾತಾವರಣ ಇದೆ? ಈ ಬಂಡಾಯ ನಿಮ್ಗೆ ಬಿಸಿ ತಟ್ಟಲ್ವಾ? ನೋಡಿ, ಕರಡಿ ಸಂಗಣ್ಣವ್ರ ಜೊತೆಯಲ್ಲಿ ನನಗೆ ಮೊದಲಿಂದ ಕೂಡ ಸುಮಾರು ವರ್ಷಗಳಿಂದ ಒಳ್ಳೆಯ ಸಂಬಂಧಗಳು ಪರಿಚಯಗಳಿರುವಂಥದ್ದು. ಸೊ ಹಾಗಾಗಿ ಅವ್ರಿಗೆ ಸಹಜವಾಗಿ ನೋವು ಇದ್ದೇ ಇರುತ್ತೆ. ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ ಅವ್ರಿಗಿರೋ ನೋವಿಗಿಂತ ಅವ್ರನ್ನ ನಂಬ್ಕೊಂಡಿರೋಂಥ ಸಹಸ್ರಾರು ಕಾರ್ಯಕರ್ತರಿಗೂ ನೋವಿರುತ್ತೆ. ಆದರೆ ಇವತ್ತು ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ನಾಳೆಯಿಂದನೇ ನಾನು ಪ್ರಚಾರದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಅಂಥೇಳಿ ಅವ್ರು ಹೇಳಿರೋಂಥ ಒಂದು ವಿಚಾರ. ಮತ್ತು ನಾನು ಈಗಾಗಲೇ ಓಡಾಡ್ತಾ ಇದ್ದೀನಿ ಕೊಪ್ಪಳ ಜಿಲ್ಲೆಯಲ್ಲಿ, ಒಳ್ಳೆ ಬಹುಮತದಲ್ಲೇ ಕೊಪ್ಪಳ ಪಾರ್ಲಿಮೆಂಟ್ ಸೀಟ್ ಕೂಡ ಗೆಲ್ಲುತ್ತೆ. ಈ ಬಂಡಾಯನ BJP ಹೇಗೆ ಫೇಸ್ ಮಾಡುತ್ತೆ? ಒಂದು 5-6 ಕಡೆ ಈ ವಾತಾವರಣ ಇತ್ತು. ಆದರೆ ಇವತ್ತು ನೀವು ಗಮನಿಸಿ, ನೀವು ಕಂಪ್ಲೀಟ್ ಎಲ್ಲರೂ ಕೂಡ ಏನು ಆ ಬಂಡಾಯ ಅನ್ನುವಂಥ ಶಬ್ದನೇ ಇಲ್ಲ. ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ 20 ಸೀಟ್ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅಂತ. 15 ಇವತ್ತಿದ್ದೀವಿ, 20 ಸೀಟ್ ನಮ್ಮ ಗುರಿ ಇದೆ ಅಂತ ಧೈರ್ಯವಾಗಿ ಹೇಳ್ತಾರೆ. ಗ್ಯಾರಂಟಿ ಯೋಜನೆಗಳು ತಲುಪತ್ತೆ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರದ ತೆರಿಗೆ ಅನ್ಯಾಯದ ವಿಚಾರ ಮಾತಾಡ್ತಿದ್ದಾರೆ. ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾರೆ 20 ಸೀಟ್ ಗೆಲ್ತೀವಿ ಅಂತ. ಇವತ್ತು ಇಡೀ ಪ್ರಪಂಚದಲ್ಲಿ ಬಲಿಷ್ಠವಾದ ರಾಷ್ಟ್ರಗಳೇ ಇವತ್ತು ಭಾರತವನ್ನು ಹೊಗಳ್ತಾ ಇದೆ ಅಂತಂದರೆ ಅದೆಲ್ಲದಕ್ಕೂ ಕಾರಣ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು. ಹಾಗಾಗಿ ಇವತ್ತು ಇವರು ಏನೇ ಸುಳ್ಳು ಅಪಪ್ರಚಾರ ಏನೇ ಮಾಡಿದರೂ ಕೂಡ ಇದನ್ನು ಜನ ಯಾರೂ ಕೂಡ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ನೀವೊಂದಿಷ್ಟು ಮಾತುಗಳನ್ನು ಹೇಳಿದ್ರಿ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಯಾವ ರೀತಿ ನಿಮ್ಮಲ್ಲಿ ಒತ್ತಡ ಹಾಕ್ತು ಅಂತ, ಸೋನಿಯಾ ಗಾಂಧಿಯವರು ಪರೋಕ್ಷವಾಗಿ ನಿಮ್ಮಲ್ಲಿ ಒತ್ತಡ ಹಾಕರು ಅಂತ. ಈ ಒತ್ತಡದ ನಡುವೆ
ನೀವೇನಾದ್ರು ಮಾತುಕತೆ ಮಾಡಿದ್ರಾ? ಪರೋಕ್ಷವಾಗಿ ಅನ್ನೋದಕ್ಕಿಂತ ನೇರವಾಗಿ ಒತ್ತಡ ಹಾಕಿದ್ರು. ನೀವೇನಾದ್ರು ಮಾತುಕತೆ ಮಾಡಿದ್ರಾ? ಅಂದರೆ ರಾಜಶೇಖರ್ ರೆಡ್ಡಿ ಅವ್ರು ನಿಮ್ಮನ್ನು ಕರೆದು ಮಾತಾಡ್ಸೋಂಥ ಸಂದರ್ಭದಲ್ಲಿ ಏನಾಗಿತ್ತು? ಅಫ್ಕೋರ್ಸ್ ಬೇರೆ ನಾಯಕರು, ಈ ರಾಜಶೇಖರ್ ರೆಡ್ಡಿ ಹೊರತಾಗಿ ಕೇಂದ್ರದ ನಾಯಕರು ನಿಮಗೆ ಬೆದರಿಕೆ ಹಾಕಿದ್ದು, ಅವ್ರು ಬಂದು ನಿಮ್ಮನ್ನು ಮಾತಾಡಿಸಿದ್ದು, ಪಕ್ಷಕ್ಕೆ ಸೇರ್ಕೋಬೇಕು ಇಲ್ಲಾಂದ್ರೆ ಮುಂದಿನಗಳು ಸರಿ ಇಲ್ಲ, ಈ ಥರ ನೇರವಾಗಿ ಬೆದರಿಕೆ ಅವರೆಲ್ಲರೂ ಕೂಡ ರಾಜಶೇಖರ ರೆಡ್ಡಿ ಅವ್ರ ಮೂಲಕನೇ. ಯಾಕಂದರೆ ಅವರು ತುಂಬ ಪವರ್ಫುಲ್ ಲೀಡರ್ ಆಗಿದ್ದಂಥವ್ರು. ಅವರಿಂದನೇ 2 ಬಾರಿ UPA ಸರ್ಕಾರ ಕೇಂದ್ರದಲ್ಲಿ ಬಂದಿರೋದು ಇಡೀ ಜಗತ್ತಿಗೆ ಗೊತ್ತಿರೋಂಥ ಒಂದು ವಿಚಾರ. ಅವರಿಗೆ ಹೇಳ್ತಾ ಇದ್ರು, ನಾನು ಅವ್ರ ಜೊತೆ ಅಣ್ಣ ಯಾವುದೇ ಕಾರಣಕ್ಕೂ ಕೂಡ ನಾನು BJP ಪಕ್ಷ ಬಿಟ್ಟು ಬರೋ ಪ್ರಶ್ನೆನೇ ಇಲ್ಲ ಅಂತೇಳಿ. ಒಂದು ಸ್ಟೇಜಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಹಂಪಿ ಉತ್ಸವ ನಡೀತಾ ಇದೆ, ಅವ್ರಿಗೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಅಂತೇಳಿ ಒಂದು ಗಾಳಿ ಸುದ್ದಿಗಳೆಲ್ಲ ಕೂಡ ಡೆಲ್ಲಿಗೆ ಹೋಗಿ ತಲುಪಿತ್ತು. ಅವರು ಹಂಪಿ ಉತ್ಸವಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ರಿಂಟ್ ಮಾಡಿದ್ವಿ. ಇಡೀ ಜಗತ್ತೇ ನೋಡುವಂಥ ಉತ್ಸವ, ಅವ್ರ ಕೈಲಿ ಉದ್ಘಾಟನೆ ಮಾಡಿಸ್ಬೇಕು, ಇಲ್ಲ ನೀವು BJP ಪಾರ್ಟಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬಿಡ್ತೀರ ಅನ್ನೋಂಥ ಸುದ್ದಿಗಳು ಕೇಳಿಸ್ತಾ ಇದ್ದೆ ಅಂತಂದರೆ, ನಾನು ಸುಷ್ಮಾ ಸ್ವರಾಜ್ ಅವ್ರ ಜೊತೆಯಲ್ಲಿ ಅವ್ರ ಮನೆಗೆ ಹೋಗಿ ಅನಂತಕುಮಾರ್ ಅವರು ಜೊತೆಯಲ್ಲಿದ್ದರು. ನಾನು ಹೇಳಿದೆ, ಸರ್ ಪ್ರಾಣ ಹೋದರೂ ಕೂಡ ಪಕ್ಷಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನಾವು ದ್ರೋಹ ಬಗೆಯವರಲ್ಲ. ಆ ರೀತಿ ಒತ್ತಡಗಳು ನಮ್ಮ ಮೇಲೆ ಇದೆ. ಆದರೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ಇವತ್ತು ನಾನು ರಾಜಕೀಯಕ್ಕೆ ಬಂದಿಲ್ಲ. ನಾವು ಏನೂ ಇಲ್ಲದೇ ಇರೋ ಟೈಮ್ನಲ್ಲಿ ಸುಷ್ಮಾ ಸ್ವರಾಜ್ ಅವ್ರ ಜೊತೆಯಲ್ಲಿ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನಾವು ಪಕ್ಷದಲ್ಲಿ ಬಂದಿರುವಂಥವ್ರು. ಸೊ ಭಗವಂತ ನಮ್ಗೆ ಇಷ್ಟೆಲ್ಲ ಮಾಡಿರೋಂಥ ಸಂದರ್ಭದಲ್ಲಿ ಯಾವುದಕ್ಕೂ ನಾನು ಹೆದರೋನಲ್ಲ. ನಾನು ಹೋಗಿಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ ಅವ್ರ ಶ್ರೀಮತಿ ಅವ್ರನ್ನ ಕರೆದು, ಮಗಳನ್ನು ಕರೆದು, ಇವತ್ತು ನಾನು ನಿಮಗೆ ಆ ಫೋಟೋಸು ವೀಡಿಯೋಸು ಈ ಪ್ರಶ್ನೆ ಬರುತ್ತೆ ಅಂದರೆ ತೊಗೊಂಡು ಬರ್ತಾಯಿದ್ದೆ ನಾನು. ಎಲ್ಲರೂ ಹಂಪಿಗೆ ಹೋಗೋಣ, ಜನಾರ್ದನ್ ರೆಡ್ಡಿ ಯಾವುದೇ ಕಾರಣಕ್ಕೆ ತಪ್ಪು ಮಾಡಿಲ್ಲ, ಭಾರತೀಯ ಜನತಾ ಪಕ್ಷ ಅವರು ಬಿಡಲ್ಲ, ಸೊ ಕಾಂಗ್ರೆಸ್ಗೆ ಹೋಗಲ್ಲ ಅವರು, ಸೊ ನಾವು ಎಲ್ಲರೂ ಹೋಗೋಣ ಅಂತೇಳಿ ಇಡೀ ಕುಟುಂಬ ಬಂದರು. ಇಡೀ ಕುಟುಂಬ ಬಂದು 4-5 ದಿನ ಬಳ್ಳಾರಿಯಲ್ಲಿ, ಹೊಸಪೇಟೆಯಲ್ಲಿದ್ದು ಹಂಪಿ ಉತ್ಸವದಲ್ಲಿ ಪಾಲ್ಗೊಂಡು ಪ್ರತಿಯೊಂದು ಸ್ಮಾರಕವನ್ನು ಕೂಡ ಅವರು ತುಂಬ ಪ್ರೀತಿಯಿಂದ ನೋಡಿ ಅವರು ಅದ್ವಾನಿಯವರು ವಾಪಸ್ ಹೋದರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎಷ್ಟು ಒತ್ತಡಗಳು ಬಂದರೂ ಕೂಡ ನಾನು ಬಗ್ಗಿಲ್ಲ. ಅವರು ಕೇಸ್ಗಳನ್ನ ಮಾಡ್ತೀವಿ ಅಂತೇಳಿ ಇದು ಸುಮಾರು ಇನ್ನೇನು ಕೇಸ್ ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ, ನಾಳೆ ಆಗುತ್ತೆ ಅಂದರೂ ಕೂಡ ನೀವು ಕೇಸ್ ನಾಳೆ ಮಾಡಿ ನಾಡಿದ್ದೇ ಬಂದು ನಾನು ಬಂಧನ ಮಾಡ್ತೀವಿ ಅಂದರೂ ಕೂಡ ನಾನು ಯಾವುದೇ ಕಾರಣಕ್ಕೆ ಹೆದರಲ್ಲ ಅಂತ ಹೇಳಿದೆ. ಕೇಸ್ ಮಾಡಿದ್ರು. ಕೇಸ್ ಮಾಡಿದ ತಕ್ಷಣ ಲಾಯರ್ಗಳೆಲ್ಲರೂ ಕೂಡ ಬಂದು ಆ್ಯಂಟಿಸಿಪೇಟ್ರಿ ಬೇಲ್ಗೆ ಅಪ್ಲೈ ಮಾಡಿ ಅಂತ ಕೇಳಿದರು. ಮಾಡಲ್ಲ ಅಂತಂದೆ ನಾನು ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಳ್ತಾ ಇದ್ದೀನಿ ಅಂತಂದರೆ ನಾನು ತಪ್ಪು ಮಾಡಿದ್ದಂಗೆ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನಾನು ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಳ್ಳಲ್ಲ. ಅವ್ರು ಏನು ಮಾಡ್ಕೊತಾರೋ ಮಾಡ್ಕೊಳ್ಳಿ, ನಾನು ಫೇಸ್ ಮಾಡ್ತೀನಾಗಲಿ, ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಯಾರಿಗೂ ಹೆದರೋ ಪ್ರಶ್ನೆನೇ ಇಲ್ಲ ಅಂತೇಳಿ ಅಷ್ಟು ಕಟ್ಟುನಿಟ್ಟಾಗಿ ನಾನು ಇದ್ದಂಥವ್ರು. ರೈಟ್. ಕೊನೆಯದಾಗಿ ನೀವು ರಾಜಕಾರಣದಲ್ಲಿ ಇಷ್ಟೆಲ್ಲ ನೀವು ಬಂದಿದ್ದೀರಿ, ಸಾಕಷ್ಟು ಅನುಭವಗಳಾಗಿದೆ. ಒಬ್ಬ ರಾಜಕಾರಣಿ ಏನು ಮಾಡಬಾರ್ದು ಅಂತ ಸಂದೇಶ ಕೊಡ್ತೀರಿ? ಏನು ಮಾಡಬಾರ್ದು ಅನ್ನೋದಕ್ಕಿಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಜನರಿಗೆ ನಾವು ಏನೇ ಮಾಡಿದರೂ ಕೂಡ ಒಂದು ಸಮಯದಲ್ಲಿ ಹೀರೋ ಕಾಣಿಸಿರೋ ಒಬ್ಬ ವ್ಯಕ್ತಿ ಸಡನ್ನಾಗಿ ವಿಲನ್ ಆಗುವಂಥ ಒಂದು ವಾತಾವರಣ ರಾಜಕೀಯದಲ್ಲಿ ಸೃಷ್ಟಿಯಾಗುತ್ತೆ. ಅದಕ್ಕೆಲ್ಲ ತಂತ್ರ ಕುತಂತ್ರಗಳು, ಪ್ರತಿಪಕ್ಷಗಳು, ಒಬ್ಬ ಮನುಷ್ಯನ ಬೆಳವಣಿಗೆಗೆ ಎಷ್ಟೋ ಮಾರ್ಗಗಳೆಲ್ಲ ಕೂಡ ಸೃಷ್ಟಿಯಾಗುತ್ತೆ. ಬಟ್ ಅದನ್ನು ಫೇಸ್ ಮಾಡಿ ಮುಂದಕ್ಕೆ ಹೋಗಬೇಕೇ ವಿನಃ ನಾವು ಅದನ್ನು ತಪ್ಪಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಯಾರ ಕೈಯಲ್ಲೂ ಕೂಡ ಸಾಧ್ಯನೇ ಇಲ್ಲ. ಅದೇನಿದ್ರೂ ಕೂಡ ಆ ಭಗವಂತ ಒಬ್ಬನ ಮಾಡಬೇಕೇ ವಿನಃ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ ಅನ್ನೋದು ನನಗೆ ತಿಳಿದಿರೋಂಥ ಒಂದು ವಿಚಾರ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇರುವಂಥ ಮಾತು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.